ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನರಿಗೆ ಈಗಾಗಲೇ ಗೊತ್ತಾಗಿರ್ಬೋದು ಟೈಟಲಿಂದಾನೆ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಡಿಟಾಕ್ಸಿಫಿಕೇಷನ್ ಬಗ್ಗೆ. ಸೊ ಡಿಟಾಕ್ಸಿಫಿಕೇಷನ್ ಅಂತಂದರೆ ಏನು? ಆ್ಯಕ್ಚುಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ವೆಯ್ಟ್ ಲಾಸ್ನ ದೃಷ್ಟಿಯಿಂದ ನೀವು ನಿಮ್ಮ ಮೈಯಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ತೆಗೆದು ಹಾಕಬೇಕು ಆಗಿಂದಾಗೆ. ಸೊ ಆ ರೀತಿ ಮಾಡದೇ ಇದ್ದರೆ ಏನಾಗುತ್ತೆ, ಆ ವಿಷಕಾರಿ ಪದಾರ್ಥಗಳು ಪೈಲಪ್ ಆಗುತ್ತೆ. ಅಂದರೆ ಸೇರ್ತಾ ಹೋಗಿ ಇನ್ನಷ್ಟು ವ್ಯಾಧಿಗಳು ಉಲ್ಬಣ ಆಗುತ್ತೆ. ಅದರ ಜೊತೆಗೆ ನಿಮ್ಮ ತೂಕವನ್ನು ನೀವು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸಲ್ಲೂ ಸರಿ, ಆರೋಗ್ಯದ ದೃಷ್ಟಿಯಿಂದನೂ ಸರಿ, ನಿಮ್ಮ ಒಂದು ಬಾಡಿನ ನೀವು ಒಳಗಿಂದನೂ ಸಹ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗಿಂದಾಗೆ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವಿಕೆಯನ್ನು ಡಿಟಾಕ್ಸಿಫಿಕೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋದಾದರೆ, ಆ್ಯಕ್ಚುಲಿ ನೀವು ಡಿಟಾಕ್ಸಿಫಿಕೇಷನನ್ನು ಮಾಡೋದು ಸುಲಭನೇ, ಅಷ್ಟೇನು ಕಷ್ಟ ಇಲ್ಲ. ಲೈಕ್ ಬೇರೆ ಬೇರೆ ರೀತಿಯ ಜ್ಯೂಸ್ಗಳನ್ನು ಕುಡಿಯೋದ್ರ ಮೂಲಕ, ಅಂದರೆ ಅಟ್ಲೀಸ್ಟ್ ಒನ್ ಡೇ ರೆಸ್ಟನ್ನು ನೀವು ನಿಮ್ಮ ಬಾಡಿಗೆ ಕೊಡಬೇಕಾಗುತ್ತೆ. ಅಂದರೆ ವರ್ಷ ಇಡೀ, ಅಂದರೆ 365 ದಿನನೂ ಒಂದು ದಿನಾನೂ ರೆಸ್ಟ್ ತೊಗೊಳ್ದೆ, ಒಂದು ಸೆಕೆಂಡು ರೆಸ್ಟ್ ತೊಗೊಳ್ದೆ ಯಾವುದಾದ್ರೂ ಒಂದು ಓಡ್ತಾ ಇರುತ್ತೆ ಮಿಷಿನ್ ಅಂತಂದರೆ ಮೋಸ್ಟ್ಲಿ ಅದು ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳಬೇಕು. ಅಂದರೆ ನಮ್ಮ ಬಾಡಿನಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಸಹ ಒಂದು ದಿನಾನೂ ರೆಸ್ಟ್ ತಗೊಳ್ದೆ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ ಅಂತ ಹೇಳ್ಬೋದು, ನಾವು ಹುಟ್ಟಾಗ್ಲಿಂದ ನಾವು ಹೋಗೋವರೆಗೂ. ಸೊ ಹಾಗಿದ್ದಾಗ ನಾವು ಅದಕ್ಕೆ ಅಟ್ಲೀಸ್ಟ್ ಒಳಗಡೆ ಆ ಡೈಜೆಷನ್ ಸಿಸ್ಟಮ್ ಏನಿದೆ, ಸೊ ಆ ಡೈಜೆಷನ್ ಸಿಸ್ಟಮ್ಗೆ ಅಟ್ಲೀಸ್ಟ್ ಒಂದು ದಿನದ ಬ್ರೇಕನ್ನು ವಾರಕ್ಕೊಮ್ಮೆ ಕೊಡೋದ್ರಿಂದ ನಿಮಗೆ ಈ ಒಂದು ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಅಂದರೆ ನೀವು ಆ ಒಂದು ದಿನದಲ್ಲಿ ಆದಷ್ಟು ನೀರಿನ ಅಂಶವನ್ನು ಒಳಗಡೆ ಸೇರಿಸ್ಕೊಂಡಾಗ ಮಾತ್ರ ನಿಮ್ಮ ವಿಷಕಾರಿ ಪದಾರ್ಥಗಳು ಏನಿದೆ ನಿಮ್ಮ ಮೈಯಲ್ಲಿ ಅದೆಲ್ಲವೂ ಸಹ ಹೊರಗಡೆ ಬಂದು ನಿಮ್ಮ ಯೂರಿನಲ್ಲಿ ಅಥವಾ ಮಲಮೂತ್ರ ವಿಸರ್ಜನೆಯಲ್ಲಿ ಹೊರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮಾಡೋದನ್ನು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತಾರೆ. ಸೊ ನಾನು ಡಿಟಾಕ್ಸಿಫಿಕೇಷನ್ ಅನ್ನೋದೇನು ಅಂತ ಹೇಳಾಯಿತು. ಸೊ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಾಯಿತು. ಸೊ ಹೇಳಿದಾಗೆ ನೀವು ಮನೆಯಲ್ಲೇ ಸಹ ಡಿಟಾಕ್ಸಿಫಿಕೇಷನನ್ನು ಬೇರೆ ಬೇರೆ ಜ್ಯೂಸ್ ಆಗಿರ್ಬೋದು, ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಅಥವಾ ನೀರಾಗಿರ್ಬೋದು, ಆ ಥರ ನೀವು ಮಾಡಿ ತೊಗೋಬೋದು. ಬಟ್ ನಾನು ಇವತ್ತು ಮಾತಾಡ್ತಾ ಇರೋದು ಒಂದು ಝೋಯ್ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ. ಇದರಲ್ಲಿ ಒನ್ ಡೇ ಡಿಟಾಕ್ಸಿಫಿಕೇಷನ್ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಒನ್ ಡೇಗೆ ಏನೇನು ಬೇಕಾಗುತ್ತೆ ಅಂದರೆ, ನೀವು ಆ ರೀತಿ ಊಟ ತಿಂಡಿ ಎಲ್ಲವನ್ನ ಬಿಟ್ಟು ಬರೀ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡಬೇಕು, ಏನೇನು ತೊಗೋಬೇಕು ಅನ್ನೋದನ್ನು ಇದರಲ್ಲಿ ಪೂರ್ತಿಯಾಗಿ ಪ್ರಾಡಕ್ಟ್ಸನ್ನು ಕೊಟ್ಟಿರ್ತಾರೆ. ಆಲ್ಮೋಸ್ಟ್ 13 ಪ್ರಾಡಕ್ಟ್ಸನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಹೇಗೆ ತೊಗೋಬೇಕು, ಏನು ತೊಗೋಬೇಕು ಅನ್ನೋದನ್ನು ಇಲ್ಲಿ ಸಹ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ ಇದರ ಒಳಗೆ ಸಹ ಪಾಂಪ್ಲೆಟ್ ಥರ ಒಂದು ಚೀಟಿ ಇದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಅದರಲ್ಲಿ ಸಹ ಕೊಟ್ಟಿರ್ತಾರೆ ನೀವು ಹೇಗೆ ತೊಗೋಬೇಕು, ಏನು ತೊಗೋಬೇಕು ಅಂತ ಹೇಳಿ. ಸೊ ಡಿಟಾಕ್ಸಿಫಿಕೇಷನ್ ಯಾವ್ಯಾವುದ್ರಲ್ಲೆಲ್ಲ ಹೆಲ್ಪ್ ಮಾಡುತ್ತೆ ಅಂತಂದರೆ, ಬೂಸ್ಟ್ ಮೆಟಬಾಲಿಸಮ್ ಎಷ್ಟು ಇಂಪಾರ್ಟೆಂಟು ವೆಯ್ಟ್ ಲಾಸ್ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರ್ಬೋದು. ನಮ್ಮ ಮೆಟಬಾಲಿಸಮ್ ಚೆನ್ನಾಗಿದ್ದಾಗ ಮಾತ್ರ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಪ್ರಮೋಟ್ಸ್ ವೆಯ್ಟ್ ಲಾಸ್, ಇಂಪ್ರೂವ್ ಇಂಡೈಜೆಷನ್ನಿಂದನೇ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಆರೋಗ್ಯದಲ್ಲಿ. ಸೊ ಹಾಗಾಗಿ ಡೈಜೆಷನನ್ನು ಪ್ರಮೋಟ್ ಅಂತಂದರೆ ಇನ್ನೂ ಚೆನ್ನಾಗಿ ವೃದ್ಧಿಸುತ್ತೆ. ಸೊ ದಟ್ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಇದು ತುಂಬಾ ಒಳ್ಳೆಯದು. ರೀಬೂಟ್ಸ್ ದ ಸಿಸ್ಟಮ್. ಸೊ ನೀವು ಕಂಪ್ಯೂಟ್ರಲ್ಲಿ ನೋಡಿರ್ಬೋದು, ಸ್ವಿಚ್ ಆಫ್ ಮಾಡೋದು, ರೀಬೂಟ್ ಮಾಡಿ ಅಂತಂದರೆ ನೀವು ಮತ್ತೆ ಹೊಸದ್ರ ಹಾಗೆ ಮಾಡೋದು ಅಂತ. ಸೊ ಹಾಗೆ ನಮ್ಮ ಬಾಡಿಯನ್ನು ಸಹ ಮತ್ತೆ ಹೊಸದ್ರ ಹಾಗೆ ಮಾಡೋ ಒಂದು ಸಿಸ್ಟಮ್ ಏನು ಅಂತಂದರೆ ಈ ಒಂದು ಡಿಟಾಕ್ಸಿಫಿಕೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಪ್ರಮೋಟ್ಸ್ ಗ್ಲೋಯಿಂಗ್ ಸ್ಕಿನ್. ಸೊ ಎಷ್ಟೊಂದು ಜನ ಹೇಳ್ತಿರ್ತೀರ ಅಲ್ವಾ, ನಮಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ತುಂಬ ಪಿಂಪಲ್ಸ್ ಆಗ್ತಾ ಇದೆ, ರಿಂಕಲ್ಸ್ ಬರ್ತಾ ಇದೆ, ಅದೆಲ್ಲವನ್ನು ಸಹ ಈ ಒಂದು ಡಿಟಾಕ್ಸಿಫಿಕೇಷನ್ ಪ್ರೋಗ್ರಾಮು ಹೆಲ್ಪ್ ಮಾಡುತ್ತೆ ಅದೆಲ್ಲದರಿಂದ ಮುಕ್ತಿ ಪಡೆಯೋದಕ್ಕೆ. ಸೊ ಇದು ಬಂದುಬಿಟ್ಟು ಆಯುರ್ವೇದಿಕ್ ಪ್ರಾಡಕ್ಟು. ಸೊ ಹಾಗಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂದರೆ ಒಳ್ಳೆ ಸೈಡ್ ಎಫೆಕ್ಟ್ ಇರುತ್ತೆ ಅಷ್ಟೇ ವಿನ ಹಾಗೆ ಕೆಟ್ಟ ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಅದ್ರ ಜೊತೆಗೆ ಇದರಲ್ಲಿ 0 ಪ್ರಿಸರ್ವೇಟಿವ್, ಅಂದರೆ ಪ್ರಿಸರ್ವೇಟಿವ್ ಅಂತ ಏನೂ ಇದರಲ್ಲಿ ಹಾಕಿಲ್ಲ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, 100% ನ್ಯಾಚುರಲ್. ಅಂದರೆ ಇದು ವೆಜಿಟೇಬಲ್ಸಿಂದ ಮಾಡಿರೋದ್ರಿಂದ ಇದರಲ್ಲಿ ನಾನ್ ವೆಜ್ ಕಂಟೆಂಟ್ ಏನೂ ಇಲ್ಲ. ಸೊ ಹಾಗಾಗಿ ವೆಜಿಟೇರಿಯನ್ಸ್ ಎಲ್ಲರೂ ಸಹ ಧೈರ್ಯವಾಗಿ ಇದನ್ನು ತಗೋಬೋದು. ಸೊ ಈಗ ಇದನ್ನು ಹೇಗೆ ತಗೊಳ್ಳೋದು, ಹೇಗೆ ಮಾಡ್ಕೋಬೇಕು, ಹೇಗೆ ಡಿಟಾಕ್ಸಿಫಿಕೇಷನ್ ಮಾಡಿದೆ ನಾನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಝೋಯ್ ಡಿಟಾಕ್ಸನ್ನು ನೀವು ಈವನ್ ಡಯಾಬಿಟೀಸ್, BP ಇರೋರು ಸಹ ತೊಗೋಬೋದು. ಬಟ್ ತೊಗೊಳೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ ಹೇಗೆ ತೊಗೋಬೇಕು ಏನು ಅಂತ ಹೇಳಿ ಅದಾದಮೇಲೆ ತೊಗೊಳ್ಳೋದು ಒಳ್ಳೆಯದು. ಸೊ ಬನ್ನಿ ನೋಡೋಣ ಇದರಲ್ಲಿ ಏನೇನಿದೆ ಅಂತ ಹೇಳಿ. ಫಸ್ಟಿಗೆ ಈ 4 ಟೀ ಬ್ಯಾಗ್ಸ್ ಅಂತ ಹೇಳ್ಬೋದು, ಮತ್ತು ಈ ಒಂದು ಪಾಂಪ್ಲೆಟ್. ಈ ಪಾಂಪ್ಲೆಟ್ ಒಳಗೆ ನೀವು ಹೇಗೆ ತೊಗೋಬೇಕು, ಯಾವಾಗ ಏನನ್ನು ತೊಗೋಬೇಕು ಅನ್ನೋದ್ರ ಲಿಸ್ಟ್ ಇದೆ. ಅದರ ಜೊತೆಗೆ ಈ ಒಂದು ಡಯಟನ್ನು, ಅಂದರೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡದೇ ಇರುವಾಗ ಸಹ ಏನು ನೀವು ತೊಗೋಬೇಕು ಅಂಥೇಳಿ ಒಂದು ಡಯಟ್ ಚಾರ್ಟನ್ನು ಸಹ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ನೀವು ಡಿಟಾಕ್ಸ್ ಮಾಡೋ ದಿನ ಹೇಗೆ ತೊಗೋಬೇಕು ಅಂತ ಹೇಳಿ
ಸೊ ನಾನು ಇದನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನನ್ನ ಗೋಡೆಗೆ, ಸೊ ದಟ್ ಪದೇ ಪದೇ ನೋಡೋದು ಕಷ್ಟ ಆಗಲ್ಲ ಅಂಥೇಳಿ. ಸೊ ಇದಾದಮೇಲೆ ಆ್ಯಕ್ಚುಲಿ ಪಾಂಪ್ಲೆಟ್ ಆದಮೇಲೆ ಇದು ಬಂದುಬಿಟ್ಟು ಇನ್ಸ್ಟೆಂಟ್ ಗ್ಲೋ ಮಾಸ್ಕ್ ಅಂತ ಹೇಳಿ, ಇದು ಬಂದುಬಿಟ್ಟು 4 ರೀತಿಯ ಇನ್ಸ್ಟೆಂಟ್ ಡ್ರಿಂಕ್ಸು ಮತ್ತು ಸೂಪನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಹೇಗೆ ತೊಗೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಒಂದೊಂದಾಗಿ. ಸೊ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಹರ್ಬಲ್ ಇನ್ಫ್ಯೂಷನ್ ಅನ್ನೋ ಒಂದು ಇದನ್ನು ತೊಗೋಬೇಕು. ಇದು ಬಂದು ಮ್ಯೂಸ್ಲಿ. ಸೊ ಮ್ಯೂಸ್ಲಿನ ಬೆಳಗ್ಗೆ ಹೊತ್ತು ತಿಂಡಿಗೆ ತೊಗೋಬೇಕು. ಸೊ ಈಗ ನಾನು ಇದನ್ನು ತೊಗೋತಾ ಇದ್ದೀನಿ. ಸೊ ಏನಿಲ್ಲ, ಜಸ್ಟು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಬಿಸಿನೀರನ್ನು ಕಾಯಿಸ್ಕೊಂಡು ಅದರೊಳಗೆ ಈ ಒಂದು ಪುಡಿಯನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ತೊಗೊಳ್ಳೋದಷ್ಟೇ. ಸೊ ತುಂಬಾ ಸಿಂಪಲ್ ಪ್ರೊಸೀಜರ್ಸ್ ಇರುತ್ತೆ. ಸೊ ನೀವು ಟ್ರಾವೆಲ್ ಮಾಡೋದಾದ್ರೂ ಸಹ ಈಸಿಯಾಗಿ ಈ ಒಂದು ಪ್ಯಾಕನ್ನು ಕ್ಯಾರಿ ಮಾಡಿ ಅಲ್ಲಿ ಎಲ್ಲವನ್ನು ಫಾಲೋ ಮಾಡ್ಬೋದು ವಿತೌಟ್ ಫೇಲ್. ಸೊ ಎಲ್ಲ ಒಂದು ಈ ರೀತಿ ಪ್ರಿಪೇರ್ ಮಾಡೋದ್ರ ಹಿಂದೆನೂ ಕೊಟ್ಟಿರ್ತಾರೆ, ಅಂದರೆ ಆ ಪ್ಯಾಕೆಟ್ ಮೇಲೇನು ಕೊಟ್ಟಿರ್ತಾರೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ. ಕೆಲವೊಂದನ್ನು ಬಿಸಿನೀರಿಗೆ ಬೆರೆಸ್ಬೇಕು, ಕೆಲವೊಂದನ್ನು ತಣ್ಣೀರಿಗೆ ಬೆರೆಸಿ ಕುಡಿಬೋದು. ಸೊ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನಮ್ಮ ಹರ್ಬಲ್ ಇನ್ಫ್ಯೂಷನ್ ಟೀ ಏನಿದೆ ಅದು ರೆಡಿಯಾಗಿದೆ. ಸೊ ನಾನಿವಾಗ ಇದನ್ನು ತಗೋತಾ ಇದ್ದೀನಿ ಬೆಳಗ್ಗೆ. ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಬೇಕು ಇದನ್ನು, ಸೊ ದಟ್ ಮ್ಯಾಕ್ಸಿಮಮ್ ವೆಯ್ಟ್ ಲಾಸ್ ಆಗುತ್ತೆ. ಈಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ತೊಗೊಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇದು ಬಂದು ಅವರೇ ಕೊಟ್ಟಿರೋ ಮ್ಯೂಸ್ಲಿ. ಇದರಲ್ಲಿ ಕಾರ್ನ್ ಫ್ಲೇಕ್ಸು, ಬಾರ್ಲಿ ಫ್ಲೇಕ್ಸು ಮತ್ತು ವೀಟ್ ಫ್ಲೇಕ್ಸ್ ಇದೆ, ಮತ್ತು ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ ಸಹ ಇದೆ. ಸೊ ಇದನ್ನು ಕರ್ಡ್ ಜೊತೆಗೆ ಅಥವಾ ಹಾಲಿನ ಜೊತೆಗೆ ತೊಗೊಳ್ಳಿ ಅಂತ ಹೇಳಿದರು. ನಾನು ಹಾಲಿನ ಜೊತೆಗೆ ತೊಗೋತಾ ಇದ್ದೀನಿ. ಸೊ ಅದಾದಮೇಲೆ ಈ ಟೀಯನ್ನು ಕುಡಿಬೇಕು. ಸೊ ಅದರ ಜೊತೆಗೆ ಈ ಟೀಯನ್ನು ಸಹ ನಾನು ಕುಡಿತಾ ಇದ್ದೀನಿ. ಸೊ ಟೀ ಬ್ಯಾಗ್ಸ್ ಸಹ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನಾನು ಇಲ್ಲಿ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಟೀಯನ್ನು ತೊಗೋತಾ ಇದ್ದೀನಿ, ಯಾಕೆಂದರೆ ಅಷ್ಟಾಗಿ ನನಗೆ ಗ್ರೀನ್ ಟೀ ಆಗಿರ್ಬೋದು ಅಥವಾ ಟೀ ಆಗಿರ್ಬೋದು ಅಷ್ಟಾಗಿ ಸೇರಲ್ಲ. ಸೊ ಹಾಗಾಗಿ ಕಮ್ಮಿ ಕ್ವಾಂಟಿಟಿನೇ ತೊಗೋತಾ ಇದ್ದೀನಿ. ಸೊ ನೀವು ಹಾಗೆ ಮಾಡ್ಬೋದು. ಸೊ ಹೊರಗಡೆ ಬೋರ್ವೆಲ್ ಏನೋ ಕೊಡ್ತಾ ಇದ್ದಾರೆ. ತುಂಬ ನಾಯ್ಸ್ ಆಗ್ತಾ ಇದೆ, ತುಂಬ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ. ಬಟ್ ನನ್ನ ರೂಮಲ್ಲೇ ನಾನು ಯೂಶಲಿ ಕುಡಿಯೋದು. ಸೊ ಹಾಗಾಗಿ ಇಲ್ಲೇ ಕುಡಿದು ಕುಡಿತಾ ಇದ್ದೀನಿ. ಸೊ ಮಾಮೂಲಿ ನೀವು ರೆಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಮಾಡುವಾಗ ನಿಮ್ಮ ದಿನನಿತ್ಯ ಚಟುವಟಿಕೆ ಏನಿರುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ 2 ಅವರ್ಸಿಗೆ ಒಂದ್ಸಲ ಏನೇನಾದರೂ ತೊಗೋಬೇಕು ಅಂತ ಇರುತ್ತೆ. ಸೊ ಅದನ್ನು ಆಗಾಗ ಚೆಕ್ ಮಾಡಿ ತೊಗೋಬೇಕಿರುತ್ತಷ್ಟೇ. ಸೊ ಇವಾಗ ಆಲ್ಮೋಸ್ಟ್ 11 o'clock ಟೈಮ್ ಆಗಿದೆ. ಸೊ ಈಗ ಲೆಮನ್ ಆ್ಯಂಡ್ ಜಿಂಜರ್ದು ಇನ್ಸ್ಟೆಂಟ್ ಡ್ರಿಂಕು, ಇದು ತಣ್ಣೀರಲ್ಲೇ ಕುಡಿಯೋದು. ಸೊ ಹಾಗಾಗಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೇಮ್ ನಿಂಬೆಹಣ್ಣಿನ ಶರ್ಬತ್ ಕುಡ್ದ ಹಾಗೆ ಇತ್ತು ಟೇಸ್ಟು. ಸೊ ಅದಾದಮೇಲೆ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, 2 o'clock. ಸೊ ಟೊಮೆಟೊ ಸೂಪನ್ನು ಕೊಟ್ಟಿದ್ದಾರೆ ಮಧ್ಯಾಹ್ನ ಕುಡಿಯೋದಕ್ಕೆ. ಈ ರೀತಿ ಬಿಸಿನೀರನ್ನು ಕಾಯಿಸಿ ಅದಕ್ಕೆ ಟೊಮೆಟೊ ಸೂಪ್ನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಡಿಬೇಕು. ತುಂಬಾ ಸಿಂಪಲ್ ಪ್ರೊಸೀಜರ್ಸು, ಬಟ್ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ಬಿಲೀವೇ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದನ್ನು 4 ಪ್ಯಾಕೆಟನ್ನು ತೊಗೊಂಡಿದ್ದೆ ನಾನು. ಆಲ್ಮೋಸ್ಟ್ ಒಂದು 5 6 kg ಅಷ್ಟು ನನಗೆ ಬೆನಿಫಿಟ್ ಆಯಿತು, ನನ್ನ ವೆಯ್ಟ್ ರಿಡ್ಯೂಸ್ ಆಯಿತು. ಸೊ ಅದಾದಮೇಲೆ ಟೀ ಇತ್ತು. ಟೀ ಆದಮೇಲೆ ಈಗ 4 o'clock ಟೈಮ್ಗೆ ಈ ಬೀಟ್ ಆಮ್ಲ ಜ್ಯೂಸ್ ಅಂತ ಹೇಳಿ, ಇದು ಸಹ ಇನ್ಸ್ಟೆಂಟ್ ಜ್ಯೂಸು. ಸೊ ಇನ್ಸ್ಟೆಂಟ್ ಜ್ಯೂಸನ್ನು ಕುಡಿತಾ ಇದ್ದೀನಿ. ಇದು ಸಹ ತಣ್ಣೀರಲ್ಲೇ ತೊಗೊಳ್ಳೋದು. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದಾದಮೇಲೆ ತೊಗೋಬೇಕಿರುತ್ತೆ ಅಷ್ಟೇ. ಇದು ಅಷ್ಟೇ ನಂಗೆ ತುಂಬ ಇಷ್ಟವಾದ ಜ್ಯೂಸ್. ಇದು ತುಂಬ ಟೇಸ್ಟಿಯಾಗಿತ್ತದು. ಸೊ ಅದಾದಮೇಲೆ ಮತ್ತೆ ಒಂದು 5 ಗಂಟೆ 6 ಗಂಟೆ ಆ ಟೈಮಲ್ಲಿ ಒಂದು ಟೀ ಇದೆ. ಸೊ ಇದು ಬ್ಲ್ಯಾಕ್ ಟೀಸ್ ಎಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಟೀ ಅಭ್ಯಾಸ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಕಮ್ಮಿ ಕ್ವಾಂಟಿಟಿನಲ್ಲೇ ಕುಡಿತಾ ಇದ್ದೆ. ಬಟ್ ನಿಮಗೆ ಟೀ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಕುಡಿಬೋದು. ಯಾವುದು ಸಹ ಅಯ್ಯೋ ಆಗೋದೇ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ ಅಂತ ಅನಿಸಲ್ಲ. ಬಟ್ ಏನಂತಂದರೆ ನೀವು ಹೆಚ್ಚಾಗಿ ನೀರನ್ನು ಕುಡಿಬೇಕಾಗುತ್ತೆ. ಹೆಚ್ಚು ನೀರು ಕುಡಿದೇ ಇದ್ದರೆ ತಲೆನೋವು ಬರೋ ಸಾಧ್ಯತೆಗಳು ಇರುತ್ತೆ. ಯಾಕೆಂದರೆ ತುಂಬ ಹೊಟ್ಟೆ ಸಹ ತಲೆನೋವು ಬರುತ್ತಲ್ವ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ
ಹೆಚ್ಚಾಗಿ ನೀವು ನೀರನ್ನು ತಗೋಬೇಕಾಗುತ್ತೆ ಆವತ್ತಿನ ದಿನ ಪೂರ್ತಿ. ಸೊ ಇದು ಇವಾಗ 8 ಗಂಟೆ ಟೈಮಲ್ಲಿ ಬಿಫೋರ್ ಡಿನ್ನರ್ಗೆ ಆಮ್ಲಾ ಇನ್ಸ್ಟೆಂಟ್ ಡ್ರಿಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದು ಸಹ ಇನ್ಸ್ಟೆಂಟ್ ಡ್ರಿಂಕು. ಸೊ ಹಾಗಾಗಿ ಅದನ್ನು ತಣ್ಣೀರಲ್ಲೇ ತಗೊಳ್ಳೋದು. ಸೊ ಅದರ ಪುಡಿಯನ್ನು ಈ ರೀತಿ ಹಾಕಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಸೊ ಮಿಕ್ಸ್ ಮಾಡಿ ಕುಡಿಯೋದು. ಸೊ ತುಂಬಾ ಬೆನಿಫಿಟ್ ಸಿಗುತ್ತೆ ಇದೆಲ್ಲದರ ಒಂದು ಇದರಿಂದ. ಆ್ಯಂಡ್ ಇದರಲ್ಲಿ ಬಳಸಿರುವ ಉಪ್ಪೇ ಆಗಲಿ ಅಥವಾ ಸಕ್ಕರೆನೇ ಆಗಲಿ ನಮ್ಮ ಬಾಡಿಗೆ ಸೇರಿದ್ರೆ ಇದಾಗಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಅದೆಲ್ಲ ಸ್ಟೀವಿಯಾ ಮತ್ತು BP-ನ ರೈಸ್ ಮಾಡದೇ ಇರುವಂತಹ ಉಪ್ಪು. ಸೊ ಲಾಸ್ಟಲ್ಲಿ ಎಂಡ್ ಆಫ್ ದ ಡೇ ಕಾರ್ನ್ ಸೂಪು ಮತ್ತು ಈ ಒಂದು ಲೆಮನ್ ಗ್ರಾಸ್ ಟೀ, ಗ್ರೀನ್ ಟೀ ಏನಿತ್ತು ಅದರ ಜೊತೆಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಕಾರ್ನ್ ಸೂಪ್ಗೆ ಸಹ ಬಿಸಿನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದಿತ್ತು. ಸೊ ಇದು ಫೈನಲ್ ಆಗಿ ನಾನು ಟೀ ಕುಡಿತಾ ಇರೋದು. ರಾತ್ರಿ 10:30 ಆಗಿತ್ತು ಈಗ. ಸೊ ಆ ಟೈಮಲ್ಲಿ ಕುಡಿತಾ ಇರೋದು. ಸೊ ಫೈನಲಿ ನನ್ನ ಒಂದು ಇಡೀ ದಿನದ ಡಿಟಾಕ್ಸಿಫಿಕೇಷನ್ ಮುಗೀತು. ಸೊ ಇದನ್ನು 4 ವಾರ ನಾನು ಮಾಡಿದೆ. ನನಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ತು. ಯಾರಿಗೆಲ್ಲ ಈ ಒಂದು ಝೋಯೆ ಡಿಟಾಕ್ಸ್ ಪ್ಲಾನನ್ನು ತಗೋಬೇಕು ಅಂತ ಐಡಿಯಾ ಇದೆಯೋ ಇದನ್ನು ನೀವು ಒಂದು ಬಾಕ್ಸನ್ನು ತರಿಸಿ ಸಹ ನೋಡ್ಬೋದು, ಟೆಸ್ಟ್ ಮಾಡಿ ನೋಡ್ಬೋದು. ಖಂಡಿತ 1.5 kg ಅಷ್ಟು ವೆಯ್ಟು ಒಂದೇ ಬಾಕ್ಸಲ್ಲಿ ನಿಮಗೆ ರಿಡ್ಯೂಸ್ ಆಗುತ್ತೆ. ನಾನು ಹೇಳ್ತಾ ಇರೋದು 5 kg ಅಂತ ಹೇಳಿ ಮಿನಿಮಮ್ ವೆಯ್ಟು. ಸೊ 10 kg ಆಗ್ಬೋದು, 12 kg ಆಗ್ಬೋದು, 15 kg ಆಗ್ಬೋದು. ಅದು ನಿಮ್ಮ ಒಂದು ಬಾಡಿ ಟೈಪಿಗೆ ಅನುಗುಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇದನ್ನು ಟ್ರೈ ಮಾಡಬೇಕು ಸಿಂಗಲ್ ಪ್ಯಾಕನ್ನು ಅಂತಂದರೆ ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಇವರು ಇದನ್ನು ಸಿಂಗಲ್ ಪ್ಯಾಕಾಗಿ ಸಹ ಕೊಡ್ತಾರೆ. ನಾನು ಇದನ್ನು ಆ್ಯಕ್ಚುಲಿ 4 ವೀಕ್ಸ್ ನನಗೆ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈವನ್ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನು ತೊಗೊಳೋದಕ್ಕೆ. ಆ್ಯಂಡ್ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದರ ಲಿಂಕನ್ನು. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ತೊಗೊಳೋದ್ರಿಂದ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಸಹ ಸಿಗ್ತಾ ಇದೆ ಈ ಕಂಪ್ನಿ ಕಡೆಯಿಂದ. ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ. ಖಂಡಿತ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರೋದ್ರಲ್ಲಿದೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಅನ್ನೋ ಕಡೆಯಿಂದ ವಿದಾಯ. ಬಾಯ್.